ಸರ್ಕಾರ 2 ವರ್ಷ ಪೂರೈಸಿದ ಹಿನ್ನೆಲೆ ಸರ್ಕಾರದ ಸಾಧನೆ ಸಮಾವೇಶ ಬಗ್ಗೆ ಹರಿಹಾಯ್ದ ಎಂಎಲ್ಸಿ ಸಂಕ್ನೂರ್. ಸಿಎಂ, ಡಿಸಿಎಂ ಹಾಗೂ ರಾಜ್ಯ ಸರ್ಕಾರಕ್ಕೆ ಪರಿಷತ್ ಸದಸ್ಯ ಸಂಕ್ನೂರ್ ರವರಿಂದ ಪ್ರಶ್ನೆಗಳ ಸುರಿಮಳೆ. ಗದಗ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕ್ನೂರ್ ಹೇಳಿಕೆ. ಏನು ಸಾಧನೆ ಮಾಡಿದ್ದೀರೆಂದು ಸಾಧನೆ ಸಮಾವೇಶ ಮಾಡ್ತಿದ್ದೀರಿ? ಯಾವ ಸಿಎಂ ಮಾಡದ 2.40 ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ, ಇದೇನಾ ನಿಮ್ಮ ಸಾಧನೆ? ಭ್ರಷ್ಟಾಚಾರ ಕುರಿತು ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಎಂಬುದು ನಿಮ್ಮ ಸಾಧನೆನಾ? ಹೀಗಂತ ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಇರೋದನ್ನ ಕಾಂಗ್ರೆಸ್ 60% ಕಮಿಷನ್ ಹೆಚ್ಚಳ ಮಾಡಿದ್ದೇವೆಂಬ ಕಾರಣಕ್ಕೆ ಸಮಾವೇಶ ಮಾಡ್ತೀರಾ? ಹಿಂದಿನ ಮುಖ್ಯಮಂತ್ರಿಗಳು ವಿಶೇಷ ಬಜೆಟ್ ಮಂಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಕೊರತೆ ಬಜೆಟ್ ಮಂಡಿಸಿದ್ದಾರೆ. ಇದಕ್ಕಾಗಿ ನಿಮ್ಮ ಸಾಧನೆ ಸಮಾವೇಶ ಮಾಡ್ತಿದ್ದೀರಾ? ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ಬಳಸಿಕೊಂಡಿದ್ದು ನಿಮ್ಮ ಸರ್ಕಾರದ ಸಾಧನೆನಾ? ಸುಮಾರು 42 ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಲ್ಲ, ಇದೇನಾ ನಿಮ್ಮ ಸಾಧನೆ? ಜಾತಿ ಗಣತಿ ಎಲ್ಲ ಸಮಾಜದವರು ವಿರೋಧಿಸಿದರು. ಜಾತಿ ಉಪಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರಲ್ಲ, ಇದೇನಾ ನಿಮ್ಮ ಸಾಧನೆ? ಶಿಕ್ಷಣದ ಗುಣಮಟ್ಟ ಸಂಪೂರ್ಣ ಹಾಳು ಮಾಡಿದ್ದೀರಿ. SSLC ಫಲಿತಾಂಶದಲ್ಲಿ ಭಾರತದಲ್ಲಿ ಕರ್ನಾಟಕ ಕೊನೆ ಸ್ಥಾನದಲ್ಲಿದೆ. ಇದೇನಾ ನಿಮ್ಮ ಸಾಧನೆ? ಶಾಲಾ, ಕಾಲೇಜು, ವಿಶ್ವವಿದ್ಯಾನಿಲಯಗಳಲ್ಲಿ ಅನೇಕ ಹುದ್ದೆಗಳು ಖಾಲಿ ಇವೆ. ಇದರಿಂದ ಶಿಕ್ಷಣದ ಗುಣಮಟ್ಟ ನೆಲಕಚ್ಚಿದೆ. ಶಿಕ್ಷಣದ ಗುಣಮಟ್ಟ ಹಾಳು ಆಗಿರುವುದಕ್ಕೆ ಸಾಧನೆ ಮಾಡ್ತಿದ್ದೀರಾ? ಅಧಿಕಾರಕ್ಕೆ ಬಂದ ಮೇಲೆ ವರ್ಗಾವಣೆ ರೇಟ್ ಬೋರ್ಡ್ ಫಿಕ್ಸ್ ಮಾಡಿದ್ದೀರಲ್ಲ, ಇದೇನಾ ನಿಮ್ಮ ಸಾಧನೆ? ಮೂಲಭೂತ ಸೌಕರ್ಯಗಳಿಗಾಗಿ ಬಜೆಟ್ನಲ್ಲಿ 25% ಹಣ ಮೀಸಲಿಡಬೇಕು. ಕೇವಲ 10% ಇಟ್ಟಿದ್ದೀರಿ. ಇದೇನಾ ನಿಮ್ಮ ಸಾಧನೆ? ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡುವುದು ಇವರ ದೊಡ್ಡ ಸಾಧನೆ ಆಗಿದೆ. 19,000 ರೌಡಿ ಶೀಟರ್ಗಳನ್ನು ಬಿಡುಗಡೆ ಮಾಡಿದ್ರಲ್ಲ, ಇದೇನಾ ನಿಮ್ಮ ಸಾಧನೆ? ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ. ಯಾತಕ್ಕಾಗಿ ಈ ಸಾಧನಾ ಸಮಾವೇಶ ಮಾಡ್ತಿದ್ದೀರಿ? 2 ವರ್ಷ ಏನು ಮಾಡಿದ್ದೀರಿ ಅಂತ ಜನರಿಗೆ ಗೊತ್ತಾಗಿದೆ. ಮುಂಬರುವ ದಿನಗಳಲ್ಲಿ ಜನರು ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ. ಗದಗ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕ್ನೂರ್ ಆಕ್ರೋಶ. ಸಿದ್ದರಾಮಯ್ಯ ಅವ್ರನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಏನು ಮಾಡ್ತೇನಪ್ಪ ಅಂದ್ರೆ ಅವ್ರು ಕೇಳೋ ಪ್ರಶ್ನೆ ನಾನೇನಪ್ಪ ಅಂದ್ರೆ, ಯಾತಕ್ಕಾಗಿ ನೀವು ಏನು ಸಾಧನೆ ಮಾಡ್ತೀರಿ ಅಂತ ಸಾಧನೆ ಸಮಾವೇಶ ಮಾಡ್ಲಿಕ್ಕಿದ್ದೀರಿ? ಹಿಂದೆ ನಮ್ಮ ರಾಜ್ಯದೊಳಗೆ ಯಾವ ಮುಖ್ಯಮಂತ್ರಿಗಳು ಕೂಡ ಸಾಲವನ್ನು ನೀವೇನೀಗ 2.40 ಲಕ್ಷ ಕೋಟಿ ಸಾಲ ಮಾಡಿರಲ್ಲ. ಭಾಳ ದೊಡ್ಡ ಸಾಲ ಮಾಡೀನಿ, ಯಾರೂ ಮಾಡಲಾರ್ದ ಸಾಲ ಮಾಡೀನಿ ಅಂತ ತಿಳ್ಕೊಂಡು ಸಾಧನೆ ಮಾಡ್ಲಿಕ್ಕಿದ್ದೀರಾ? ಇದ ನಿಮ್ಮ ಸಾಧನೆನಾ? ಭ್ರಷ್ಟಾಚಾರದೊಳಗೆ ಇಡೀ ದೇಶದೊಳಗೆ ನಂಬರ್ 1 ಆಗಿ ಅಂತ ತಿಳ್ಕೊಂಡು ನೀವು ಸಾಧನೆ ಮಾಡ್ಲಿಕ್ಕಿದ್ದೀರಾ? ಯಾಕಂದರೆ ಇದನ್ನು ನಾವು ಹೇಳ್ತಾ ಇಲ್ಲ, ನಿಮ್ಮ ಆಡಳಿತ ಪಕ್ಷದ ಶಾಸಕರು ಹೇಳಾಗುತ್ತಾರೆ. ಕರ್ನಾಟಕ ರಾಜ್ಯ ದೇಶದೊಳಗೆ ನಂಬರ್ 1 ಆಗ್ಯದ ಅಂತ ಭ್ರಷ್ಟಾಚಾರದೊಳಗೆ. ನಮ್ಮ್ಯಾಗ ನೀವು ಆರೋಪ ಮಾಡ್ತಿದ್ದೀರಿ 40% ಭ್ರಷ್ಟಾಚಾರ ಸರ್ಕಾರ ಅಂತ. ನೀವೇನು ಮಾಡಿರಿ? ಈಗ 60% ಅದನ್ನು ಹೆಚ್ಚು ಮಾಡಿವಂಥ ಸಾಧನೆ ಸಮಾವೇಶ ಮಾಡ್ಲಿಕ್ಕಿದ್ದೀರಾ? ಹಿಂದಿನ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಎಲ್ಲರೂ ಕೂಡ ಸರ್ಪ್ಲಸ್ ಬಜೆಟ್ ಮಾಡ್ಯಾರ. ನೀವು ಮಾಡಿದ್ದೇನು ಮೊನ್ನೆ? ಡೆಫಿಸಿಟ್ ಬಜೆಟ್, ಕೊರತೆ ಬಜೆಟ್ ಮಾಡಿದಂಥ ಇದು ಸಾಧನೆ ಸಮಾವೇಶ ಮಾಡ್ಲಿಕ್ಕಿದ್ದೀರಾ? ಭಾಳ ಮುಖ್ಯವಾಗಿ ಇಡೀ ರಾಜ್ಯದೊಳಗೆ ಎಲ್ಲ ಜನ ಇವತ್ತು ಹೇಳಲಿಕ್ಕಿದ್ದಾರೆ, ಬಡವರು, SC ST ಜನಾಂಗ, SC SP TSP ಹಣ ಅದಕ್ಕೆ ಮೀಸಲಾಗಿ ಎಷ್ಟು ಇಟ್ಟಿದ್ದೀರಿ ನೀವು? 39,000. ಆ 39,000 ಹಣವನ್ನು ಅನ್ಯ ಕಾರ್ಯಕ್ರಮಕ್ಕೆ ನೀವು ಡೈವರ್ಟ್ ಮಾಡಿರಿ. ಇದು ನಿಮ್ಮ ಸಾಧನೆನಾ? ಹಣ 39,000 ಕೋಟಿ ಅದಕ್ಕೆ ಯಾರಿಗೆ ಹೋಗಬೇಕಾಗಿತ್ತು? SC ST ಸಮುದಾಯಕ್ಕೆ ಹೋಗಬೇಕಾಗಿತ್ತು. ಅದನ್ನು ನೀವು ಬೇರೆ ಯೋಜನೆಗಳಿಗೆ ಡೈವರ್ಟ್ ಮಾಡಿರಿ. ಈ ಸಾಧನೆ ಮಾಡಿದ್ದಕ್ಕಾಗಿ ನೀವು ಸಮಾವೇಶ ಮಾಡ್ತಿದ್ದೀರಾ? ಮತ್ತು ಬೆಲೆ ಏರಿಕೆ A to Z, ಹಾಲಿನ ದರ ಇರ್ಬೋದು, ಬಸ್ ರೇಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಒಂದಲ್ಲ ಎರಡಲ್ಲ, ಸ್ಟಾಂಪ್ ಡ್ಯೂಟಿ ಇರ್ಬೋದು, ಒಂದಲ್ಲ ಎರಡಲ್ಲ, ಸುಮಾರು 42 ವಸ್ತುಗಳ
ನೀವು ಬೆಲೆ ಏರಿಕೆ ಮಾಡಿರಿ, ಇದ ನಿಮ್ಮ ಸಾಧನೆನಾ? ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾದದ್ದೇನಪ್ಪ ಅಂದ್ರೆ, ಜಾತಿ ಗಣತಿ ವರದಿಯನ್ನ ನೋಡಿ ಎಲ್ಲ ಸಮಾಜದವರು ಅದನ್ನು ಪಬ್ಲಿಷ್ ಮಾಡಬೇಡ ಅಂತ ಹೇಳಿದರು, ಕ್ಯಾಬಿನೆಟ್ನಾಗ ಅದನ್ನು ಮಂಡಿಸಬೇಡ ಅಂತ ಹೇಳಿದರು. ಇವತ್ತೇನಾಗಿದೆ, ಎಲ್ಲ ಸಮಾಜದವರು ಕೂಡ ವಿರೋಧಿಸ್ತಾರೆ. ಅಂದ್ರೆ ಎಲ್ಲ ಜಾತಿ ಒಳಗ ಉಪಜಾತಿ ಒಳಗ ಬೆಂಕಿ ಹಚ್ಚೋ ಕೆಲಸ ಮಾಡಿರಿ ನೀವು, ಇದ ನಿಮ್ಮ ಸಾಧನೆನಾ? ಭಾಳ ಮುಖ್ಯವಾಗಿ ಶಿಕ್ಷಣದ ಗುಣಮಟ್ಟ ಹಾಳು ಮಾಡಿಬಿಟ್ರಿ. ನೋಡಿ, ನಾನು ತೆಗೆದುಕೊಂಡ ಮಾಹಿತಿ ಪ್ರಕಾರ ಇಡೀ ದೇಶದೊಳಗೆ SSLC ಫಲಿತಾಂಶದೊಳಗೆ ಇಡೀ ದೇಶದೊಳಗೆ ಕರ್ನಾಟಕ ಲಾಸ್ಟ್ ಅದ. ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ಎಲ್ಲ ವಿಶ್ವವಿದ್ಯಾಲಯದೊಳಗೆ ಮೋರ್ ದನ್ 50% ಇವತ್ತು ಕೊರತೆ ಅದ. ಈ ಕೊರತೆಯಿಂದಾಗಿ ಇವತ್ತು ಶಿಕ್ಷಣ ಗುಣಮಟ್ಟ ನೆಲ ಕಚ್ಚದ. ಸೊ ಶಿಕ್ಷಣ ಗುಣಮಟ್ಟ ಹಾಳು ಮಾಡಿದ್ದಕ್ಕೆ ನೀವು ಸಾಧನೆ ಮಾಡ್ಲಿಕ್ಕತ್ತೀರಾ? ಮತ್ತು ನೀವು ಅಧಿಕಾರಕ್ಕೆ ಬಂದು ಏನು ಮಾಡಿದೆ? ತಕ್ಷಣ ಚಾಲೂ ಮಾಡಿದ್ದೆ ನೀವು ಬಿಸ್ನೆಸ್, ನಿಮ್ಮದು ಉದ್ಯೋಗ, ವರ್ಗಾವಣೆ ದಂಧೆ, ರೇಟ್ ಬೋರ್ಡ್ ಫಿಕ್ಸ್ ಮಾಡಿರಿ, ಇದು ನಿಮ್ಮ ಸಾಧನೆನಾ? 25% ಮೂಲಭೂತ ಸೌರಕ್ಕಾಗಿ ಮೀಸಲಿಡಬೇಕು. ನೀವೆಷ್ಟು ಇಟ್ಟಿರಿ ಬಜೆಟ್ನೊಳಗೆ? ಬರೀ 10% ಇಟ್ಟಿರಿ. ಇವ ನಿಮ್ಮ ಸಾಧನೆನಾ? ಯಾತಕ್ಕೆ ಮಾಡಾಕತ್ತೀರಿ ಸಾಧನೆ? ಅದಕ್ಕೆ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ಏನು 2 ವರ್ಷ ಕೆಲಸ ಮಾಡ್ಯಾರಂದ್ರೆ, ಇವರು ಬೆಳಗ್ಗೆ ಹರಿದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಟೀಕಾ ಮಾಡೋದು ದೊಡ್ಡ ಸಾಧನೆ. ಎಂಥ ರೌಡಿ ಶೀಟರ್ಸ್ ಅಂತೀರಿ ನೀವು. ನಿಮ್ಮ ಅವಧಿಯೊಳಗೆ 19,000 ರೌಡಿ ಶೀಟರ್ಸನ್ನು ನೀವು ಬಿಡುಗಡೆ ಮಾಡಿ, ಇದ ನಿಮ್ಮ ಸಾಧನೆನಾ? ಇದು ಏನು ಇವತ್ತು ಸಾಧನೆ ಮಾಡಾಕತ್ತೀರಲ್ಲ, ನಿಮ್ಮ ಶೂನ್ಯ ಸಾಧನೆ ಇದು. ಯಾತಕ್ಕಾಗಿ ಮಾಡ್ತೀರಿ? ಇದು ಒಳ್ಳೆಯದಲ್ಲ. ಜನರಿಗೆ ಗೊತ್ತಾಗೈತಿ, ಜನರಿಗೆ ನೀವೇನು 2 ವರ್ಷ ಮಾಡಿರಿ ಅನ್ನೋದು ಗೊತ್ತಾಗಿದೆ. ನೀವೇನು ಸಾಧನೆ ಸಮಾವೇಶ ಮಾಡಿದ್ರೆ ನಿಮಗೇನು ಇದು ಒಳ್ಳೆಯದಾಗೋದಿಲ್ಲ. ಮುಂಬರ್ತಕ್ಕಂಥ ಜನ್ಮಾಂದ್ರೊಳಗೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾ.